ಎಲ್ಲರಿಗೂ ನಮಸ್ಕಾರ. ಉಪೇಂದ್ರ ಪೈ ಮೆಮೋರಿಯಲ್ ಕಾಲೇಜ್, ಕುಂಜಿಬೆಟ್ಟು, ಉಡುಪಿ. ಈ ಒಂದು ಸುದಿನದಲ್ಲಿ ನಾವೆಲ್ಲರೂ ಸೇರಿದ್ದೇವೆ. ಇವತ್ತು ಶ್ರಾವಣ ಹುಣ್ಣಿಮೆ. ಇಂದು ಸಂಸ್ಕೃತ ದಿನಾಚರಣೆಯನ್ನ ನಾವು ಆಚರಿಸ್ತಾ ಇದ್ದೇವೆ. ಅದು ಝೂಮ್ ಮೀಟಿಂಗಿನ ಮುಖಾಂತರವಾಗಿ. ನನ್ನೆಲ್ಲ ನೆಚ್ಚಿನ ಉಪನ್ಯಾಸಕ ಮಿತ್ರರು ಹಾಗೂ ವಿದ್ಯಾರ್ಥಿ ಮಿತ್ರರು, ಈ ಒಂದು ಶುಭ ಅವಸರದಲ್ಲಿ ಎಲ್ಲರೂ ಸೇರಿದ್ದೀರಾ. ಈ ಒಂದು ಕಾರ್ಯಕ್ರಮದ ಮುಖ್ಯ ಅಭ್ಯಾಗತರಾಗಿ ನಮ್ಮ ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ಮಸೂದನ್ ಭಟ್ ಸರ್ ಅವರು ಆಗಮಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ಕಾಲೇಜಿನ ಪ್ರಾಚಾರ್ಯರು ಹಾಗೂ ಸಂಸ್ಕೃತ ಉಪನ್ಯಾಸಕರು, ಪ್ರಾಧ್ಯಾಪಕರು ಆಗಿರುವಂತಹ ಡಾಕ್ಟರ್ ಮಸೂದನ್ ಭಟ್ ಸರ್ ಅವರಲ್ಲಿ ಸಂಸ್ಕೃತ ದಿನಾಚರಣೆಯ ಶುಭ ಸಂದೇಶವನ್ನ ಕೇಳಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇವತ್ತು ಶ್ರಾವಣ ಮಾಸದ ಹುಣ್ಣಿಮೆಯ ಪರಮ ಪಾವನ ದಿನ. ಒಂದೆಡೆ ರಕ್ಷಾಬಂಧನ ರೂಪವಾಗಿ ಸಹೋದರ ಸಹೋದರಿಯರ ಮಧ್ಯೆ ಪ್ರೀತಿ ವಾತ್ಸಲ್ಯವನ್ನ ಬೆಸೆಯತಕ್ಕಂತಹ ಒಂದು ಸನ್ನಿವೇಶ ಇವತ್ತಿನ ದಿನ. ಆದರೆ ಮತ್ತೊಂದೆಡೆ ರಕ್ಷಾಬಂಧನ, ರಕ್ಷಾ ಅಂತ ಹೇಳಿದರೆ ಈಗಾಗಲೇ ಜಗತ್ತನ್ನ ವ್ಯಾಪಿಸಿರತಕ್ಕಂತಹ ಮಾರಕ ರೋಗ ಕೊರೋನಾ ಏನಿದೆ, ಅದರಿಂದ ನಮ್ಮನ್ನ ರಕ್ಷಿಸಿಕೊಳ್ಳುವುದಕ್ಕೋಸ್ಕರ ನಾವೇ ಹಾಕಿಕೊಂಡಿರತಕ್ಕಂತಹ ಬಂಧನ. ಅಂದರೆ ಈ ಒಂದು ಸೇತು ತರಗತಿಯ ಮೂಲಕ ನಿಮಗೆ ಜ್ಞಾನವನ್ನ, ಅರಿವನ್ನ ತಿಳಿಯಪಡಿಸತಕ್ಕಂತಹ ಒಂದು ಅವಕಾಶದ ದಿನ ಇವತ್ತಾಗಿದೆ. ಕಾಲೇಜು ಪ್ರಾರಂಭ ಆಗಿ 29 ವರ್ಷಗಳಾದವು. 29 ವರ್ಷಗಳಲ್ಲೂ ಶ್ರಾವಣ ಹುಣ್ಣಿಮೆಯ ಅಕ್ಕಪಕ್ಕದ ದಿನಗಳಲ್ಲಿ ಬಹುತೇಕ ಶ್ರಾವಣ ಹುಣ್ಣಿಮೆಯ ದಿನದಂದು ನಮ್ಮ ಕಾಲೇಜಲ್ಲಿ ಸಂಸ್ಕೃತ ದಿನವನ್ನ ಆಚರಣೆ ಮಾಡ್ತಾ ಬಂದಿದ್ದೇವೆ. ಆ ಪ್ರಕಾರ ಈ ವರ್ಷ ಕೂಡ ಸಂಸ್ಕೃತ ದಿನವನ್ನ ಆಚರಿಸ್ತಾ ಇದ್ದೇವೆ. ಈ ರೀತಿ ಎಲ್ಲ ಮಕ್ಕಳು ಕೂಡ ಮನೆಯಲ್ಲಿ ಇದ್ದುಕೊಂಡು ಸುರಕ್ಷತೆಯಿಂದ ಕಾಲೇಜಿಗೆ ಬರಲಿಕ್ಕೆ ಆಗದೆ ಹೋದರೂ ಕಾಲೇಜಿನ ಕಾರ್ಯಕ್ರಮಗಳನ್ನು ಮನೆಯಲ್ಲೇ ಇದ್ದುಕೊಂಡು ನೋಡತಕ್ಕಂತಹ ಒಂದು ಅವಕಾಶ. ನಿಮಗೆಲ್ಲರಿಗೂ ಕೂಡ ನಾನು ಕಾಲೇಜಿನ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಮತ್ತೊಮ್ಮೆ ಬಯಸುತ್ತಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಮಕ್ಕಳೇ, ನಿಮಗೆಲ್ಲ ಅನ್ನಿಸ್ಬೋದು, ಸಂಸ್ಕೃತ ದಿನವನ್ನು ಯಾತಕ್ಕಾಗಿ ಆಚರಣೆ ಮಾಡಬೇಕು? ಸಂಸ್ಕೃತ ಒಂದು ಮೃತ ಭಾಷೆ, ಸತ್ತು ಹೋಗಿರತಕ್ಕಂತಹ ಒಂದು ಭಾಷೆ. ಕೆಲವರ ಆಕ್ಷೇಪ ಈ ರೀತಿ ಇದೆ, ಹಿಂದೆ ಯಾರೂ ಸಂಸ್ಕೃತದಲ್ಲಿ ಮಾತನಾಡ್ತಾ ಇರಲಿಲ್ಲ, ಈಗಲೂ ಸಂಸ್ಕೃತದಲ್ಲಿ ಯಾರೂ ಮಾತನಾಡ್ತಾ ಇಲ್ಲ, ಮುಂದೆ ಕೂಡ ಮಾತನಾಡತಕ್ಕಂತಹ ಸಂದರ್ಭ ಎಲ್ಲಿಯೂ ಕೂಡ ಸಂಸ್ಕೃತದಲ್ಲಿ ಮಾತನಾಡತಕ್ಕಂತಹ ಸಂದರ್ಭ ಇಲ್ಲ. ಹೀಗಿರುವಾಗ ಈ ಒಂದು ಭಾಷೆಯ ಬಗೆಗೆ ಶ್ರಾವಣ ಹುಣ್ಣಿಮೆಯೆಂದು ಯಾಕೆ ದಿನವನ್ನಾಗಿ ಆಚರಣೆ ಮಾಡ್ತಾ ಇದ್ದಾರೆ? ಯಾತಕ್ಕಾದ್ರೂ ಈ ಭಾಷೆಗೆ ಇಷ್ಟೊಂದು ಮಾನ್ಯತೆ, ಇಷ್ಟೊಂದು ಗೌರವ? ಯಾಕಾದ್ರೂ ಈ ಭಾಷೆಯ ಬಗೆಗೆ ನಾವು ಪ್ರಚಾರದಲ್ಲಿ ತೊಡಗಬೇಕು ಅನ್ನತಕ್ಕಂಥದ್ದು ಕೆಲವರ ಆಕ್ಷೇಪ. ಮಕ್ಕಳೇ, ಮೊದಲನೇದಾಗಿ ಸಂಸ್ಕೃತ ಮೃತ ಭಾಷೆ ಅಂತ ಹೇಳ್ತಾರಲ್ಲ, ಅದು ಖಂಡಿತ ಅಲ್ಲ. ಸಂಸ್ಕೃತ ಮೃತ ಭಾಷೆ ಅಲ್ಲ ಮಕ್ಕಳೇ, ಅದು ಅಮೃತ ಭಾಷೆ. ಯಾಕಂತ ಹೇಳಿದರೆ ಆಕ್ಷೇಪ ಏನು? ಹಿಂದೆಯೂ ಮಾತನಾಡ್ತಾ ಇರಲಿಲ್ಲ, ಈಗಲೂ ಮಾತನಾಡೋದಿಲ್ಲ, ಮುಂದೆಯೂ ಮಾತನಾಡ್ತಾ ಇಲ್ಲ ಅಂತ ನಾನು ಹೇಳ್ತಾ ಇದ್ದೇನೆ. ಹಿಂದೆಯೂ ಮಾತನಾಡ್ತಾ ಇದ್ರು, ಈಗಲೂ ಮಾತನಾಡ್ತಾ ಇದ್ದೇವೆ, ಮುಂದೆ ಕೂಡ ಮಾತನ್ನ ಸಂಸ್ಕೃತದಲ್ಲಿ ನಾವು ಆಡ್ತಾನೇ ಇರ್ತೇವೆ. ನಮ್ಮ ದುರದೃಷ್ಟ ಅಂತ ಹೇಳಿದರೆ, ನಾವು ಪ್ರತಿನಿತ್ಯ ವ್ಯವಹಾರದಲ್ಲಿ ವಾಕ್ಯಗಳನ್ನು ಬಳಸುವಾಗ ನಾವು ಬಳಸತಕ್ಕಂತಹ ವಾಕ್ಯಗಳಲ್ಲಿ ಅದೆಷ್ಟು ಸಂಸ್ಕೃತದ ಪದಗಳಿವೆ, ಅವುಗಳು ಸಂಸ್ಕೃತದ ಪದಗಳು ಅಂತ ನಮಗೆ ಗೊತ್ತಿಲ್ಲ. ಇದು ನಮ್ಮ ದುರದೃಷ್ಟ. ಉದಾಹರಣೆಗೆ ಇವತ್ತಿನ ಒಂದು ಸನ್ನಿವೇಶವನ್ನೇ ನಾವು ಸ್ವೀಕಾರ ಮಾಡೋಣ. ಇಲ್ಲಿ ಸಂಸ್ಕೃತ ದಿನಾಚರಣೆ ಕಾರ್ಯಕ್ರಮ ಆಗ್ತಾ ಇದೆ. ನೀವು ಮನೆಯಲ್ಲಿ ನೋಡ್ತಾ ಇದ್ದೀರಿ, ನಿಮಗೆ ಕಾಲೇಜಿಗೆ ಬರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮುಂದೆ ಕಾಲೇಜಿಗೆ ಬರತಕ್ಕಂಥ ಸಂದರ್ಭದಲ್ಲಿ ನಾನು ಒಂದೊಮ್ಮೆ ಸಂಸ್ಕೃತ ದಿನಾಚರಣೆಗೆ ಕಾಲೇಜಿಗೆ ಯಾಕೆ ಬರಲಿಲ್ಲ ಅಂತ ಕೇಳಿದರೆ ನೀವೇನು ಹೇಳ್ತೀರಿ? ಏನು ಮಾಡೋದು ಸರ್, ತಾಪತ್ರಯ ನಮಗೆ ಬರ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿ. ನೋಡಿ, ತಾಪತ್ರಯ ಅನ್ನುವ ಶಬ್ದವನ್ನ
ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ದಿನಕ್ಕೆ ಒಂದಲ್ಲ ಒಂದು ಸಾರಿ ಬಳಸಿಯೇ ಬಳಸ್ತಾನೆ. ತಾಪತ್ರಯ ಅನ್ನತಕ್ಕಂತಹ ಶಬ್ದ ಅದು ಶುದ್ಧ ಸಂಸ್ಕೃತದ ಶಬ್ದ. ಆ ಶಬ್ದದ ಹಿನ್ನೆಲೆಯನ್ನು ನಾವು ಅಧ್ಯಯನ ಮಾಡಲಿಕ್ಕೆ ಹೊರಟಾಗ ತಾಪತ್ರಯ ಅಂತ ಹೇಳಿದರೆ 3 ತಾಪಗಳು ಅಂತ ಅರ್ಥ. ಆಧಿ ಭೌತಿಕ ತಾಪ, ಆಧ್ಯಾತ್ಮಿಕ ತಾಪ, ಆಧಿ ದೈವಿಕ ತಾಪ ಅಂತೇಳಿ 3 ರೀತಿಯ ತಾಪಗಳು. ಮೊದಲನೇದು ಆದಿ ಭೌತಿಕ ತಾಪ. ಅಂದರೆ ಹೊರಗಿನ ಭೂತ ಅಂದ್ರೆ ಹೊರಗಿನ ಪ್ರಪಂಚದಲ್ಲಿ, ಹೊರಗಿನ ಪರಿಸರದಲ್ಲಿ ಸಂಭವಿಸತಕ್ಕಂತಹ ಏನೋ ಒಂದು ಸಮಸ್ಯೆಗಿಂದ ಒಳಗೆ ನಮಗೆ ಶುದ್ಧವಾಗಿ ಪರಿಸರದಲ್ಲಿ ಶುದ್ಧ ಪರಿಸರದಲ್ಲಿ ಕಾಲವನ್ನು ಕಳೆಯಲಿಕ್ಕೆ ಆಗ್ತಾ ಇಲ್ಲ ಅನ್ನತಕ್ಕಂತಹ ಸಂದರ್ಭ ಬಂದರೆ ಅದನ್ನು ಆದಿ ಭೌತಿಕ ತಾಪ ಅಂತ ಹೇಳ್ತಾರೆ. ಉದಾಹರಣೆಗೆ ತರಗತಿಯಲ್ಲಿ ಕ್ಲಾಸ್ ಮಾಡ್ತಾ ಇರ್ತೇವೆ, ತುಂಬ ಸೀರಿಯಸ್ ಆಗಿ ಕ್ಲಾಸ್ ನಡೀತಾ ಇದೆ, ಮಕ್ಕಳು ಗಂಭೀರವಾಗಿ ಕೇಳ್ತಾ ಇದ್ದಾರೆ, ಏನೋ ಹೊರಗಡೆ ರೋಡು, ಬಸ್ಸುಗಳು, ಲಾರಿಗಳು, ಅದರ ಗಲಾಟೆ, ಅದರ ಹಾರ್ನಲ್ಲಿ ಏನೋ ದುರ್ಘಟನೆ ಸಂಭವಿಸಿದೆ, ಗಲಾಟೆಗಳು, ಗದ್ದಲಗಳು, ಪೊಲೀಸರು ಬಂದಿದ್ದಾರೆ. ಈ ತರ ಗಲಾಟೆ ಆದಾಗ ಇಲ್ಲಿ ಒಳಗಡೆ ಕ್ಲಾಸ್ಗೆ ತೊಂದರೆ ಆಗ್ತಾ ಇದೆ. ಇದು ಆದಿ ಭೌತಿಕ ತಾಪ. ನೆಕ್ಸ್ಟ್ ಆಧ್ಯಾತ್ಮಿಕ ತಾಪ. ಆಧ್ಯಾತ್ಮಿಕ ತಾಪ ಅಂತ ಹೇಳಿದರೆ ಇನ್ನೊಬ್ಬರಲ್ಲಿ ಹೇಳಿಕೊಳ್ಳಿಕ್ಕೆ ಸಾಧ್ಯ ಆಗದೆ ನಾವೇ ನಮ್ಮ ಅಂತರಂಗದಲ್ಲಿ ಅನುಭವಿಸತಕ್ಕಂತಹ ತಾಪ. ಉದಾಹರಣೆಗೆ ಜ್ವರ ಇರಬಹುದು, ಕೆಮ್ಮಿರಬಹುದು, ಶೀತ ಇರಬಹುದು, ತಲೆನೋವು ಇರಬಹುದು, ಎಲ್ಲ ನೋಡಿ ಗೊತ್ತಾಗತಕ್ಕಂಥದ್ದಲ್ಲ, ನಾವೇ ನಮ್ಮ ಹೃದಯದ ಒಳಗಡೆ ಅನುಭವಿಸತಕ್ಕಂತಹ ತಾಪ. ಇದನ್ನ ಆಧ್ಯಾತ್ಮಿಕ ತಾಪ ಅಂತ ಕರೀತಾರೆ. ಇನ್ನು ಮೂರನೇದು ಬಹಳ ಮುಖ್ಯವಾಗಿರತಕ್ಕಂಥದ್ದು ಆಧಿ ದೈವಿಕ ತಾಪ. ದೇವರು ಕೊಡತಕ್ಕಂತಹ ತಾಪ, ಅನಿರೀಕ್ಷಿತವಾಗಿ ಬಂದು ಒದಗತಕ್ಕಂತಹ ಒಂದು ಗಂಡಾಂತರ. ಕಣ್ಣ ಎದುರುಗಡೆಯೇ ಜ್ವಲಂತ ನಿದರ್ಶನವಾಗಿ ನಾವು ಕೊರೋನಾವನ್ನು ನೋಡ್ತಾ ಇದ್ದೇವೆ. ಯಾರಿಗೂ ಕಲ್ಪನೆ ಇಲ್ಲ. ಮಾರ್ಚ್ 13ನೇ ತಾರೀಕಿನಂದು ಸಾಯಂಕಾಲ ನಿಮ್ಮನ್ನ ಮನೆಗೆ ಕಳುಹಿಸುವ ತನಕವೂ ಕೂಡ ಮರುದಿವಸ ಕಾಲೇಜಿಗೆ ರಜೆ ಅನ್ನತಕ್ಕಂಥದ್ದು ನಮಗೂ ಕೂಡ ಗೊತ್ತಿಲ್ಲ. ಅನಿರೀಕ್ಷಿತವಾಗಿ ಇದ್ದಕ್ಕಿದ್ದ ಹಾಗೆ ಪೇಪರಲ್ಲಿ ಘೋಷಣೆ ಮಾಡಿದ್ರು, ಕೊರೋನಾ ಪ್ರಯುಕ್ತ ಕಾಲೇಜುಗಳು ಇನ್ನು ಓಪನ್ ಮಾಡುವ ಆಗಿಲ್ಲ ಅಂತ ಹೇಳಿ. ಇದಕ್ಕಿಂತ ಆದಿ ದೈವಿಕ ತಾಪಕ್ಕೆ ಮತ್ತೊಂದು ಉದಾಹರಣೆ ಬೇಕೆ ಮಕ್ಕಳೇ? 3 ತಾಪಗಳು: ಆದಿ ಭೌತಿಕ ತಾಪ, ಆಧ್ಯಾತ್ಮಿಕ ತಾಪ, ಆದಿ ದೈವಿಕ ತಾಪ ಅಂತ ಹೇಳಿ 3 ತಾಪಗಳು ಮನುಷ್ಯನಿಗೆ ಸದಾ ಕಾಡುತ್ತಾ ಇರತಕ್ಕಂಥದ್ದು. ಯಾರಾದರೂ ನಿಮ್ಮ ಬಳಿಯಲ್ಲಿ ಅಥವಾ ನಮ್ಮ ಬಳಿಯಲ್ಲಿ ತಾಪತ್ರಯ ಸರ್ ಬರಲಿಕ್ಕೆ ಆಗಲಿಲ್ಲ ಅಂತ ಏನಾದರೂ ಕೇಳಿದರೆ ಕೂಡಲೇ ನೀವು ಗಮನಿಸಿ, ನಾನು ಹೇಳಿದ 3 ತಾಪಗಳಲ್ಲಿ ಯಾವುದಾದರೂ ಒಂದು ಆಗಿರ್ತದೆ. ಇದು ಶುದ್ಧ ಸತ್ಯ. 3ನೇ ತಾಪಕ್ಕಿಂತ ಬೇರೆ ಯಾವ ತಾಪವೂ ಕೂಡ ಇಲ್ಲ. ಅದನ್ನು ನಾವು ಪ್ರತಿನಿತ್ಯ ವ್ಯವಹಾರದಲ್ಲಿ ಬಳಸ್ತಾ ಇದ್ದೇವೆ. ತಾಪತ್ರಯ ಅಂತ ಹೇಳಿ ಅದರ ಹಿನ್ನೆಲೆ ಗೊತ್ತಿಲ್ಲ, ಅದರ ಹಿಂದಿರತಕ್ಕಂತಹ ಸಾಂಸ್ಕೃತಿಕ ಅರ್ಥದ ಪರಿಕಲ್ಪನೆ ನಮಗಿಲ್ಲ. ಇವೆಲ್ಲ ಸಂಸ್ಕೃತ ಮಕ್ಕಳು. ಇವತ್ತಿಂದ ನೀವು ಏನು ಶಬ್ದಗಳನ್ನ ಬಳಸ್ತೀರಿ, ಆ ಶಬ್ದಗಳಲ್ಲಿ ಎಷ್ಟು ಸಂಸ್ಕೃತ ಶಬ್ದಗಳಿವೆ ಅದನ್ನ ಆಲೋಚನೆ ಮಾಡಿ ಆ ಸಂಸ್ಕೃತ ಪದಗಳನ್ನ ಎಲ್ಲಿಯಾದ್ರೂ ಸಿಕ್ಕಿದರೆ ಅರ್ಥ ಗೊತ್ತಾದ್ರೆ ಒಳ್ಳೆದು, ಗೊತ್ತಾಗದೆ ಹೋದ್ರೆ ನಮ್ಮ ಹತ್ರ ಕೇಳಿ ನಾವು ಅದರ ಹಿಂದಿರತಕ್ಕಂತಹ ಸಾಂಸ್ಕೃತಿಕ ಹಿನ್ನೆಲೆಯನ್ನ ನಿಮಗೆ ಅರಿವು ಮೂಡಿಸತಕ್ಕಂತಹ ಪ್ರಯತ್ನವನ್ನು ನಾವು ಮಾಡ್ತೇವೆ. ನೋಡಿ, ಮುಂದೆ ತಾಪತ್ರಯ ಹೇಳ್ತಾನಲ್ಲ, ಅದೇ ವ್ಯಕ್ತಿ ಹತ್ರ ನಾವು ಪುನಃ ಪ್ರಶ್ನೆ ಮಾಡ್ತೇವೆ, ತಾಪತ್ರಯ ಅದು ಯಾಕೆ ಮಾರ್ರೆ ನನಗೆ ತಾಪತ್ರಯ ಅಂತ ಅದೇನಾಯಿತು ಅಂತ ಹೇಳಿದರೆ ಅವನು ಹೇಳ್ತಾನೆ, ಏನು ಮಾಡುದು ಸರ್, ನಮ್ಮ ಗ್ರಹಚಾರ. ನೋಡಿ, ಗ್ರಹಚಾರ ಅಂತ ಬಂತು. ಗ್ರಹಚಾರ, ಗ್ರಹಗಳ ಗತಿಯ ವ್ಯತ್ಯಾಸದಿಂದಾಗಿ ಮನುಷ್ಯನ ಬದುಕಿನಲ್ಲಿ ಆಗತಕ್ಕಂತಹ ಪರಿವರ್ತನೆ. ದೊಡ್ಡ ಜ್ಯೋತಿಷ್ಯದ ಹಿನ್ನೆಲೆ ಇರತಕ್ಕಂತಹ ಶಬ್ದ ಗ್ರಹಚಾರ. ಇದು ಯಾರಿಗೂ ಗೊತ್ತಿಲ್ಲ. ಪ್ರತಿನಿತ್ಯ ನಾವು ವ್ಯವಹಾರದಲ್ಲಿ ಬಳಸ್ತೇವೆ. ಗ್ರಹಚಾರ ಆಯಿತು, ಗ್ರಹಚಾರ ಮಾರ್ಯಾರೆ, ನನ್ನ ಕೆಲಸ ಆಗಲಿಲ್ಲ, ಕೈ ಕೊಟ್ಟಿತು. ಗ್ರಹಚಾರ ಅನ್ನುವ ಶಬ್ದ ದೊಡ್ಡ ಸಂಸ್ಕೃತದ ಶಬ್ದ. ಇದನ್ನು ನಾವು ಪ್ರತಿನಿತ್ಯ ವ್ಯವಹಾರದಲ್ಲಿ ಅನೇಕ ಬಾರಿ ಬಾಯಿಂದ ಉಚ್ಚಾರಣೆ ಮಾಡ್ತೇವೆ. ಅದು ಸಂಸ್ಕೃತ ಪದ ಅಂತ ನಮ್ಗೆ ಗೊತ್ತಿಲ್ಲ. ನಾವು ಸಂಸ್ಕೃತ ಮಾತನಾಡೋದಿಲ್ಲ, ಯಾರು ಮಾತಾಡ್ತಾರೆ ಸಂಸ್ಕೃತದಲ್ಲಿ ಅಂತ ನಾವು ಪ್ರಶ್ನೆ ಮಾಡ್ತಾ ಇದ್ದೇವೆ. ಮುಂದುವರಿಯುತ್ತಾ, ಯಾಕೆ ಗ್ರಹಚಾರ, ಏನಾಯಿತು, ಏನು ಅಂತಹದ್ದು ತೊಂದರೆ ಬಂತು ಅಂತ ಹೇಳಿದ್ರೆ ಅವನು ಹೇಳ್ತಾನೆ, ಎಂತ ಮಾಡೋದು, ನನ್ನ ಪ್ರಾರಬ್ಧ ಕರ್ಮ. ಪ್ರಾರಬ್ಧ ಕರ್ಮ ಅನ್ನತಕ್ಕಂಥದ್ದು ದೊಡ್ಡ ಒಂದು ಫಿಲಾಸಫಿ, ಒಂದು ವೇದಾಂತದ ಶಬ್ದ. ಅದು ಯಾವ ಕರ್ಮವನ್ನ ಯಾವ ರೀತಿಯಿಂದಲೂ ಪರಿಹರಿಸಲು ಸಾಧ್ಯವಿಲ್ಲ, ಅದನ್ನ ಅನುಭವಿಸಿಯೇ ತೀರಬೇಕು ಅಂತ ಹೇಳ್ತೇವೋ ಅಂತಹ ಕರ್ಮವನ್ನ ಪ್ರಾರಬ್ಧ ಕರ್ಮ ಅಂತ ಹೇಳ್ತೇವೆ. ನೋಡಿ, ಹೌದಲ್ವಾ? ನೋಡಿ, ಲೋಕದಲ್ಲಿ ಯಾವಾಗ ಆ ಶಬ್ದವನ್ನ ಬಳಸ್ತಾನೆ ವ್ಯಕ್ತಿ,
ಏನೋ ತೊಂದರೆ ಬಂದಿದೆ ಅವನಿಗೆ, ಅನೇಕ ಪರಿಹಾರ ಮಾರ್ಗವನ್ನು ಕಂಡುಕೊಂಡಿದ್ದಾನೆ. ಎಷ್ಟು ಪರಿಹಾರ ಮಾಡಿದರೂ ಕೂಡ ಅದು ಪರಿಹಾರ ಆಗ್ತಾ ಇಲ್ಲ. ಅಂತಹ ಸಂದರ್ಭದಲ್ಲಿ ಅವನು ಹೇಳ್ತಾನೆ, ಇದು ಯಾವ ಚಿಕಿತ್ಸೆಯಿಂದಲೂ ಕೂಡ ಪರಿಹಾರ ಆಗತಕ್ಕಂಥದ್ದಲ್ಲ, ಇದು ನನ್ನ ಪ್ರಾರಬ್ಧ ಕರ್ಮ ಅಂತ ಅವಾಗ ಹೇಳ್ತಾನೆ. ದೊಡ್ಡ ವೇದಾಂತದ ಶಬ್ದ, ಸಂಸ್ಕೃತದ ಹಿನ್ನೆಲೆ ಇರತಕ್ಕಂತಹ ಶಬ್ದ. ಹೀಗೆ ಮಕ್ಕಳೇ ಒಂದಲ್ಲ ಎರಡಲ್ಲ ಅನೇಕ ಶಬ್ದಗಳು ಸಂಸ್ಕೃತದಲ್ಲಿ ನಾವು ಪ್ರತಿನಿತ್ಯ ಬಳಸತಕ್ಕಂತಹ ವಾಕ್ಯಗಳಲ್ಲಿ ಹಾಸುಹೊಕ್ಕಾಗಿವೆ. ಅವುಗಳ ಸಾಂಸ್ಕೃತಿಕ ಹಿನ್ನೆಲೆಯನ್ನು ಅರಿತಾಗ, ಅವುಗಳ ಅರ್ಥಾನುಸಂಧಾನವನ್ನು ಮಾಡಿಕೊಂಡಾಗ ನಿಜವಾಗ್ಲೂ ಕೂಡ ನಾವು ಸಾಂಸ್ಕೃತಿಕವಾಗಿ ಬೆಳಲಿಕ್ಕೆ ಸಾಧ್ಯತೆ ಇದೆ ಮಕ್ಕಳೇ. ನಿಮಗೊಂದು ಪ್ರಶ್ನೆ ಬರಬಹುದು, ಯಾರು ಸಂಸ್ಕೃತದಲ್ಲಿ ಮಾತನಾಡ್ತಾ ಇಲ್ಲಲ್ಲ ಸರ್, ಹೀಗಾಗಿ ಹೇಗೆ ನಾವು ಸಂಸ್ಕೃತದಲ್ಲಿ ಮಾತನಾಡೋದು ಅಂತೇಳಿ. ಸಂಸ್ಕೃತದಲ್ಲಿ ಮಾತನಾಡಬೇಕಾದ್ರೆ ಸಂಸ್ಕೃತದ ಸಾಹಿತ್ಯದ ಅಪಾರ ಜ್ಞಾನದ ಅವಶ್ಯಕತೆ ಇಲ್ಲ. ವ್ಯವಹಾರ ಬೇರೆ, ಜ್ಞಾನ ಬೇರೆ. ಮಹಾರಾಷ್ಟ್ರಕ್ಕೆ ನಮ್ಮ ತುಳು ಜನರೆಲ್ಲ ಹೋಗ್ತಾರೆ. ಹೋಗಿ 1 ವರ್ಷ ನೆಲೆಸಿ ಹಿಂದೆ ಬರುವಾಗ ಹಿಂದಿಯಲ್ಲಿ ನಿರಾತಂಕವಾಗಿ ಮಾತನಾಡ್ತಾರೆ. ಅವರಿಗೇನು ಹಿಂದಿ ಸಾಹಿತ್ಯ ಜ್ಞಾನ ಇದೆಯಾ? ತೆಲುಗು ದೇಶಕ್ಕೆ ನಮ್ಮವರು ತುಳು ಜನರು ತೆಲುಗು ದೇಶಕ್ಕೆ ಹೋಗ್ತಾರೆ, 1-2 ವರ್ಷ ಇರ್ತಾರೆ, ವಾಪಸ್ ಬರ್ತಾರೆ, ನಿರರ್ಗಳವಾಗಿ ತೆಲುಗಲ್ಲಿ ಮಾತನಾಡ್ತಾರೆ. ಅವರಿಗೆ ತೆಲುಗು ಭಾಷಾ ಸಾಹಿತ್ಯ ಜ್ಞಾನ ಇದೆಯಾ? ಇಲ್ಲವಲ್ಲ. ಹಾಗೆ ವ್ಯವಹಾರ ಮಾಡಬೇಕಾದ್ರೆ, ಮಾತನಾಡಬೇಕಾದ್ರೆ ಸಾಹಿತ್ಯ ಜ್ಞಾನ ಇಲ್ಲ. ತಮಿಳುನಾಡಿಗೆ ಹೋಗ್ತಾರೆ, 1 ವರ್ಷ ಇರ್ತಾರೆ, ಬರುವಾಗ ತಮಿಳಲ್ಲಿ ಎಷ್ಟು ಅನುಸ್ಯೂತವಾಗಿ ಅನೂಚನವಾಗಿ ಮಾತನಾಡ್ತಾರೆ ಅಂತ ಹೇಳ್ಬಿಟ್ರೆ ಅವ್ರಿಗೇನು ತಮಿಳು ಭಾಷಾ ಜ್ಞಾನ ಇದೆಯಾ? ಇಲ್ಲಲ್ಲ. ಹಾಗಿದ್ರೆ ಜ್ಞಾನ ಬೇರೆ, ವ್ಯವಹಾರ ಬೇರೆ. ಮಾತನಾಡಬೇಕಾದ್ರೆ ಅಪಾರ ಆ ಭಾಷೆಯ ಸಾಹಿತ್ಯದ ಬಗ್ಗೆ ಜ್ಞಾನದ ಅವಶ್ಯಕತೆ ಇಲ್ಲ. ಹಾಗಿರುವಾಗ ತಮಿಳು, ತೆಲುಗು, ಹಿಂದಿ, ಮರಾಠಿ ಭಾಷೆ ಮಾತನಾಡುವ ಹಾಗೆ ಸಂಸ್ಕೃತದಲ್ಲೂ ಕೂಡ ನಾವು ಮಾತನಾಡಬಹುದಲ್ಲ? ನಿಮಗೆ ಅಲ್ಲಿ ಇನ್ನೊಂದು ಪ್ರಶ್ನೆ ಬರಬಹುದು. ಮಹಾರಾಷ್ಟ್ರದಲ್ಲಿ ಎಲ್ಲರೂ ಕೂಡ ಮರಾಠಿಯಲ್ಲೇ ಮಾತನಾಡ್ತಾರೆ, ಹಿಂದಿಯಲ್ಲೇ ಮಾತನಾಡ್ತಾರೆ. ತೆಲುಗು ದೇಶದಲ್ಲಿ ಎಲ್ಲರೂ ಕೂಡ ತೆಲುಗಲ್ಲೇ ಮಾತನಾಡ್ತಾರೆ, ತಮಿಳುನಾಡಲ್ಲಿ ತಮಿಳಲ್ಲೇ ಮಾತನಾಡ್ತಾರೆ. ಹೀಗಾಗಿ ಅಲ್ಲಿ ಎಲ್ಲರೂ ಕೂಡ ಆಯಾಯ ಭಾಷೆಗಳನ್ನ ಮಾತನಾಡ್ತಾ ಇರುವುದರಿಂದ ಆ ಭಾಷೆಯಲ್ಲಿ ಮಾತನಾಡೋದು ತುಂಬಾ ಸುಲಭವಾಗಿ ಬರ್ತದೆ. ಹಾಗೆ ಸಂಸ್ಕೃತದಲ್ಲಿ ಯಾರು ಕೂಡ ಮಾತನಾಡ್ತಾ ಇಲ್ಲವಲ್ಲ, ಹೀಗಾಗಿ ಸಂಸ್ಕೃತದಲ್ಲಿ ಮಾತನಾಡಬೇಕು ಅಂತ ಹೇಳಿದ್ರೆ ಹೇಗೆ ಎಂಬತಕ್ಕಂತಹ ಪ್ರಶ್ನೆ ಮಕ್ಕಳೇ ನಿಮಗೆ ಬರಬಹುದು. ಆದರೆ ನಾನು ಈಗಲೇ ಹೇಳಿದ ಹಾಗೆ ಸಂಸ್ಕೃತದಲ್ಲಿ ನಾವು ಮಾತನಾಡತಕ್ಕಂತಹ ಅಭ್ಯಾಸವನ್ನು ಮಾಡಬೇಕು. ನಾವು ಮಾತನಾಡ್ತಾ ಇದ್ದೇವೆ, ಪಶು ಪಕ್ಷಿಗಳು ಪ್ರಾಣಿಗಳು ಕೂಡ ಸಂಸ್ಕೃತದ ಅನುಕರಣೆಯನ್ನ ಮಾಡ್ತವೆ. ಇವತ್ತು ಅತ್ಯಂತ ಪವಿತ್ರ ಎನಿಸಿರತಕ್ಕಂತಹ ಗೋವು, ಹಸು ಅಂಬಾ ಅಂತ ಹೇಳ್ತದೆ, ಅದು ಸಂಸ್ಕೃತದ ಶಬ್ದ. ಕುದುರೆಗಳು ಸಾಗುತ್ತಾ ಇರುವಾಗ, ವೇಗದಲ್ಲಿ ಸಾಗುತ್ತಾ ಇರುವಾಗ ಹೇ 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 ಅಂತೇಳಿ ಹೇಕಾರವನ್ನು ಹಾಕುತ್ತಾ ಇರುತ್ತವೆ, ಆ ಹೇಶಾರವ ಸಂಸ್ಕೃತದ ಶಬ್ದ. ಆನೆಯ ಅಘೀಂಕಾರ ಅದು ಸಂಸ್ಕೃತದ ಶಬ್ದ. ನಾಯಿ ಭೋ ಭೋ ಅಂತ ಹೇಳ್ತದೆ, ಭೋ ಅನ್ನತಕ್ಕಂಥದ್ದು ಕೂಡ ಸಂಸ್ಕೃತದ ಶಬ್ದ. ಕಪ್ಪೆ ಮಾತ್ರ ಒಂದು ಜಂತು, ವಾಟರ್ ವಾಟರ್ ಅಂತ ಇಂಗ್ಲಿಷಲ್ಲಿ ಮಾತಾಡ್ತದೆ, ಅದು ಕೂಪಮಂಡೂಕ, ಇರ್ಲಿ ಬಿಡಿ. ಅಂತೂ ಪ್ರಾಣಿಗಳ ಅನುಕರಣೆಯಲ್ಲೂ ಕೂಡ ಸಂಸ್ಕೃತ ಆತುಹೊಕ್ಕಾಗಿರುವಾಗ ಮನುಷ್ಯರಾಗಿರತಕ್ಕಂಥ ನಾವು ಸಂಸ್ಕೃತದಲ್ಲಿ ಮಾತನಾಡೋದು ಕಷ್ಟವ ಮಕ್ಕಳೇ. ನಮ್ಮ ಊರು ಮಾತ್ರ ಅಲ್ಲ, ನಮ್ಮ ಜಿಲ್ಲೆ ಮಾತ್ರ ಅಲ್ಲ, ನಮ್ಮ ತಾಲೂಕು ಮಾತ್ರ ಅಲ್ಲ, ನಮ್ಮ ರಾಜ್ಯ ಮಾತ್ರ ಅಲ್ಲ, ನಮ್ಮ ದೇಶ ಮಾತ್ರ ಅಲ್ಲ, ಇಡೀ ಪ್ರಪಂಚದಲ್ಲಿ ಯಾವ ತಾಯಿಯೂ ಕೂಡ ತನ್ನ ಮಗುವಿಗೆ ಸಂಸ್ಕೃತ ಪದಗಳ ಸ್ಪರ್ಶ ಇಲ್ಲದ ಭಾಷೆಯನ್ನ ಕಲಿಸಲಾರಳು. ಎಲ್ಲ ಭಾಷೆಗಳಲ್ಲೂ ಕೂಡ ಸಂಸ್ಕೃತ ಆತುಹೊಕ್ಕಾಗಿದೆ. ಪುರಾಣಗಳು, ಇತಿಹಾಸಗಳು, ರಾಮಾಯಣ, ಮಹಾಭಾರತ ಮೊದಲಾಗಿರತಕ್ಕಂತಹ ಎಲ್ಲ ಗ್ರಂಥಗಳಲ್ಲಿ ಅಡಗಿರತಕ್ಕಂತಹ ಮೌಲ್ಯಗಳ ಪರಿಚಯ ಇವತ್ತು ನಮಗೆ ಆಗಬೇಕು ಅಂತಾದ್ರೆ ಆ ಮೂಲ ಸಂಸ್ಕೃತದ ಜ್ಞಾನ ನಮಗೆಲ್ಲರಿಗೂ ಕೂಡ ಅನಿವಾರ್ಯ ಆಗಿದೆ. ಅತ್ಯಂತ ಶ್ರೀಮಂತವಾದ ಭಾಷೆ, ಅದರ ಉಚ್ಚಾರಣೆಯೇ ಒಂದು ರೀತಿಯ ಸೊಬಗು. ಸಂಸ್ಕೃತ ವಾಕ್ಯಗಳ ಉಚ್ಚಾರಣೆಯಿಂದ ಮಾತು ಸ್ಪಷ್ಟ ಆಗ್ತದೆ. ಅದರಲ್ಲಿರ್ತಕ್ಕಂತಹ ಅಲ್ಪಪ್ರಾಣ ಮಹಾಪ್ರಾಣಗಳು ಎಷ್ಟು ಸೌಂದರ್ಯ ನೋಡಿ. ಶೋಭಾಯಮಾನವಾಗಿ ಅಲ್ಲಿ ಬೆಳಗಿದ್ದಾರೆ ಅಂತ ಹೇಳ್ತೇವೆ. ಶೋಭಾಯಮಾನ ಅನ್ನೋದಕ್ಕೂ ಶೋಭಾಯಮಾನ, ಮಹಾಪ್ರಾಣ ಅನ್ನೋದಕ್ಕೂ ಎಷ್ಟು ಒಂದು ಸಂಸ್ಕೃತ ಕಲಿತಿರತಕ್ಕಂತಹ ವ್ಯಕ್ತಿ ಒಂದು ವಾಕ್ಯವನ್ನ ಪ್ರಯೋಗ ಮಾಡಿದ್ರೆ ಸಾಕು, ಅವನ ಸಾಂಸ್ಕೃತಿಕ ಹಿನ್ನೆಲೆಯ ಅರಿವಾಗ್ತದೆ.
ಅವನು ಸಂಸ್ಕೃತವನ್ನು ಓದಿದ್ದಾನ ಇಲ್ವೋ ಅನ್ನತಕ್ಕಂಥದ್ದು ಸ್ಪಷ್ಟವಾಗಿ ಮಾಹಿತಿ ನಮಗೆ ಸಿಗ್ತದೆ. ಹೀಗಾಗಿ ಶಬ್ದಗಳ ಉಚ್ಚಾರಣೆ ಸ್ಪಷ್ಟತೆ ಸಂಸ್ಕೃತದಿಂದ ಆಗಲಿಕ್ಕೆ ಸಾಧ್ಯ ಇದೆ. ಪರಿಶುದ್ಧವಾಗಿರತಕ್ಕಂತಹ ವ್ಯಾಕರಣ ಸಂಸ್ಕೃತ ಸಾಹಿತ್ಯದ ವ್ಯಾಕರಣ. ಸಂಸ್ಕೃತ ಸಾಹಿತ್ಯದ ವ್ಯಾಕರಣದ ಪಿತಾಮಹ ಪಾಣಿನಿಯ ಅಷ್ಟಾಧ್ಯಾಯಿ ಇಡೀ ಜಗತ್ತಲ್ಲಿ ಅದು ಪ್ರಸಿದ್ಧವಾಗಿದೆ. ಪ್ರತಿಯೊಂದು ಪ್ರಶ್ನೆಗೂ ಉತ್ತರ ಉಂಟು. ರಾಮಾಯಣ ಅಂತ ಹೇಳ್ತೇವೆ, ನಾಕ್ಯಣ್ಣ ರಾಮಾಯಣ. ಹಾಗೆ ಸೀತಾಯಣ ಅಂತ ಆಗುದಿಲ್ಲ, ಸೀತಾಯನ. ಯಾಕೆ? ರಷಾಭ್ಯಾಂ ನೋಣಃ ಸಮಾನ ಪದೇ. ಒಂದು ಪದದಲ್ಲಿ ರಕಾರ ಅಥವಾ ಶಕಾರ ಇರಬೇಕು, ಅನಂತರ ಇರತಕ್ಕಂತಹ ನಕಾರ ಇದ್ರೆ ಮಾತ್ರ ಅದು ನಕಾರ ಆಗುವುದು. ಇಲ್ಲದೆ ಹೋದ್ರೆ ನಾಣ್ಣ ಆಗುದಿಲ್ಲ. ರಾಮಾಯಣದಲ್ಲಿ ರಾ ಇದೆ, ಹೀಗಾಗಿ ಅದರ ನಂತರ ಇರತಕ್ಕಂತಹ ಕೊನೆಯಲ್ಲಿರತಕ್ಕಂತಹ ನಾ ಆಗಿದೆ. ಸೀತಾಯಣ ಆ ಸಾ ಅಲ್ಲ, ಶ ಷಣ್ಮುಖ ಶಕಾರದ ಶ ಆಗಬೇಕು. ಅದೇನಾದ್ರೂ ನೋಡಿ ಷಣ್ಮುಖ, ಅಲ್ಲಿ ನಾ ಆಗಿದೆ, ಷಣ್ಮುಖ ಆಗಿದೆ. ಯಾಕೆ? ಶ ಉಂಟಲ್ಲಿ. ಆದ್ರೆ ಸೀತಾಯಣದಲ್ಲಿ ಸ ಶ ಅಂತ ಶ ಅಲ್ಲ, ಅದು ಸ. ಹೀಗಾಗಿ ಸೀತಾಯನ ಸರಿಯಾಗಿತ್ತು ಶಬ್ದ, ಸೀತಾಯಣ ತಪ್ಪು. ಹೀಗೆ ನಾ ರಾವಣ ನಾ ಬಂತಲ್ಲಿ, ಯಾಕೆ? ರಾ ಉಂಟ ಆ ಶಬ್ದದಲ್ಲಿ. ಹೀಗಾಗಿ ರಾ ಮತ್ತು ಶ ಇದ್ದು ಅನಂತರ ನಾ ಇದ್ರೆ ಮಾತ್ರ ನಾ ಆಗುತ್ತೆ, ಇಲ್ಲದೆ ಹೋದ್ರೆ ನಾ ಅಂತ ಹೇಳಬೇಕು. ಇಷ್ಟು ಒಂದು ಸ್ಪಷ್ಟತೆ, ಪರಿಶುದ್ಧತೆ, ಸ್ವಚ್ಛತೆ ವ್ಯಾಕರಣದಲ್ಲಿ ಮೊಳಗಿದೆ ಅಂತ ಹೇಳಿ ಆದರೆ ಅದು ಸಂಸ್ಕೃತ ವ್ಯಾಕರಣದಲ್ಲಿ. ಇವತ್ತು ದೇಶದಾದ್ಯಂತ ಸಂಸ್ಕೃತ ದಿನವನ್ನ ಆಚರಿಸ್ತಾ ಇದ್ದಾರೆ. ದೇಶದ ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ, ಎಲ್ಲ ಕಾಲೇಜುಗಳಲ್ಲಿ, ಕಾಲೇಜುಗಳ ಸಂಸ್ಕೃತ ವಿಭಾಗದಲ್ಲಿ, ವಿಶ್ವವಿದ್ಯಾಲಯದ ಸಂಸ್ಕೃತ ವಿಭಾಗದಲ್ಲಿ, ಮಠ ಮಂದಿರಗಳಲ್ಲಿ, ದೇವಸ್ಥಾನಗಳಲ್ಲಿ, ಸಂಸ್ಕೃತ ಗುರುಕುಲಗಳಲ್ಲಿ ಎಲ್ಲ ಕಡೆ ಸಂಸ್ಕೃತ ಹಬ್ಬ ಇವತ್ತು ಆಚರಿಸಲ್ಪಡ್ತಾ ಇದೆ. ಸಂಸ್ಕೃತ ಭಾಷೆಯ ಮಹತ್ವವನ್ನು ಸಾರತಕ್ಕಂತಹ ಒಂದು ಸನ್ನಿವೇಶ ಎಲ್ಲೆಡೆ ನಿರ್ಮಾಣ ಆಗಿದೆ. ಇವತ್ತಿನ ದಿನ ಈ ಒಂದು ಸಂಸ್ಕೃತ ದಿನದಂದು ನಮ್ಮ ಕಾಲೇಜಲ್ಲಿ ಈ ಶೈಕ್ಷಣಿಕ ವರ್ಷದಿಂದ ಆರಂಭ ಆಗತಕ್ಕಂತಹ ಒಂದು ಆನ್ಲೈನ್ ಕ್ಲಾಸ್ ಏನುಂಟು ಅದಕ್ಕೆ ಒಂದು ಚಾಲನೆ ಸಿಕ್ಕಿದೆ ಎಂಬುದನ್ನು ಕೂಡ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ.